ಮಾಡ್ರಿ ಇವತ್ತಿನ ಡೇಟ್ ನೆನ್ಪಿಟ್ಕೊಳ್ರಿ 22 ಮೇ 2026 ನಾವು ಎಳ್ಳನ್ನ ಬಿತ್ತೇವಿ. ಇವು ಬೀಜನೂ ಹಂಗದವು, ಗೊಬ್ಬರನೂ ಹಂಗೈತೆ, ಹಂಗಾಗಿ ಕಣ್ಣಿಗೆ ಕಾಣಲ್ಲ. ಬಿತ್ತಿದ್ದೇನು ಸಕ್ಸಸ್ ಆಯ್ತು, ಇನ್ನು ಬಿಟ್ಟೋದು ಅದಕ್ಕೆ ಬಿಟ್ಟದ್ದು ಭರ್ಜರಿ ಕೆಲಸ ಆಯ್ತು ನೋಡ್ರಿ ಇವತ್ತು ಮಾತ್ರ. ಇದಿಷ್ಟನ್ನು ಈಗ ಮುಚ್ಚಿದ್ವಿ, ಇದೊಂದಿಷ್ಟು ಐತಿ ಮುಚ್ಚೋದು. ಈಗ ಎಷ್ಟು ಐತೆ, ಎಷ್ಟು ಮುಚ್ಚಾವ ಅಷ್ಟು ಐತಿ, ಆಮೇಲೆ ಬಿತ್ತೋದು ಅಷ್ಟು. ಹಾಂ ರಂಟಿ ತಗೊಳ್ಳೆ ತೆಗಿತಂಬ ಅದನ್ನ ಹಾಕ್ಯಂದು ನಡಿ. ನಮ್ಮ ದನಗಳಿಲ್ಲ ಹೊಡ್ಯಾಕತ್ತೇವೆ. ಸಾಲು ನೋಡಿ ಎಷ್ಟು ನೀಟಾಗ್ಯಾವ, ಭಾರಿ ನೀಟಾಗ್ಯಾವಪ್ಪ ಸಾಲು. ಅವಾಗ ಚಾಳಿ ಮಾಡಕ್ಕಾರ ಹೊಡಿತಿದ್ವಲ್ಲ, ಅದಕ್ಕಿಂತ ಮಸ್ತ್ ನೀಟಾಗ್ಯಾವ ನೋಡ್ರಿ. ಎಲ್ಲ ಬಿತ್ತೋದು ಮುಗಿಸಕತ್ತೇವಿ. ಇದಿಷ್ಟು ಮುಗಿತಂದ್ರೆ ಅದಿಷ್ಟೆಲ್ಲ ಸಾಲು ಹಾಕ್ಬಿಟ್ಟೇವಿ, ಒಂದು 10 ಸಾಲ ಅದಾವೆ. ನಡಿ ಯಾವ ಸಾಲು ಇಲ್ಲಿದ್ದ ಗೈಸ್, ನಾವು 2:30 ಬಿತ್ತಕಚ್ಚಿದ್ವಿ. ಈಗ ಟೈಮ್ 4 ಗಂಟೆ ಆಗೈತಿ. ಇದಿಷ್ಟು ಅದಿಷ್ಟು ಬಿತ್ತೇವಿನ ಭಾಳ ಐತಿ ಬಿತ್ತೋದು. ಮತ್ತು ನಾನು ಮಾಡ್ಬೇಕಲ್ಲ ಇದನ್ನು. ಸಗಣಿ ಗೊಬ್ಬರ, ಎಳ್ಳು, ಆಮೇಲೆ ಗುರಾಳು ಮಿಕ್ಸ್ ಆಗ್ಯಾವ ನೋಡ್ರಿ. ಸಾಸ್ವಿ ಏನು ಬಿತ್ತದ ಮುಳ್ಳ ಏನು ಈಗ ಬಿತ್ತ ಟೈಮ್ ಈ ವಾರದಾಗ ಯಾವಾಗಾರ ಬಿತ್ಬೋದು. ಬಟ್ ನಮ್ದು ಯಾವಾಗ ಹೂಡಕತ್ತೆ ಗೊತ್ತಲ್ಲ. ಒಂದು ಇದು ಬೆಳಗ್ಗೆ ಎದ್ದ ತಕ್ಷಣ ಹೂಡಾಬೇಕು, ಇವತ್ತು ಬಿತ್ಬೇಕು ನಾಳೆ ಬಿತ್ಬೇಕು ಅನ್ನೋ ಒಂದು ಹೂಡು ಇರ್ಬೇಕು, ಅವಾಗ ಚೆನ್ನಾಗಿ ಆಕತಿ. ಏನಾಟ ಬಂದ್ರೆ ನಿಲ್ಲಲ್ಲ. ಈಗ ರಂಟಿ ಹೊಡ್ಯಕ್ಕೆ ಸ್ಟಾರ್ಟ್ ಮಾಡೇವಿ. ಟೈಮ್ ಈಗಲ್ಲ 1:15 ಆಗೈತಿ, 1:45 ಆಗಕ್ಕೆ ಬಂತೀನಿ ನಾನು. ರೈತ ಅನ್ನ ಕೊಡುವ ದಾತ. ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ನಮ್ಮ ಮತ್ತೊಂದು ಹೊಸ ವೀಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಡೇಟ್ ಬಂದ್ಬಿಟ್ಟು 22/2/2026 ಮೇ ತಿಂಗಳು. 1 ಗಂಟೆ ಆಗೈತಿ, 1:15 ಆಗೈತಪ್ಪ. ಅದು ಮ್ಯಾಗಳು ಸ್ವಲ್ಪ ಕೆಡವನೇನಪ್ಪ, ಬಣಿ ಮ್ಯಾಗ ಅದನ್ನು ಅಲ್ಲಿ ಕಟ್ಟಿಯಲ್ಲ ಹಾಕಿ ಉದ್ದಿ ಬಿಡ್ತಾಳೆ ನೋಡು. ಗೂಳಿ ಬಂದದ್ವ, ಆಕಳ ಅಡ್ಡ ಐತೆ, ಅದು ಹೆಂಗೆ ಸರ್ಕೋಬೇಕು? ಬಣವಿಗೆ ಬಿದ್ದಾವು. ಹಾಂ ಅಡ್ಡಾಡ್ತಾಳ್ತಗ ಹಾಕಿದ್ದೇನಪ್ಪ. ಹಾಂ ಏನೈತೆ ಹೇಳ? ಏನಾಗಲ್ತಗ ಅಡ್ಡಾಡ್ತತ್ತ ತೆಗಿತಾಗ. ಬಾ ಓದಂದ್ರೆ ಈಗ ಹಾರಾಡ್ತಾಳೆ ನೋಡು. ತಿನ್ಲಿ ನೋಡು, ಅದು ಹಂಗೆ ತುರುಕ್ತೈತೆ ಆಕಳನು. ಮತ್ತೆ ರಂಟಿ ಹೊಡೆಂಬ ಇಲ್ಲಿ ಯಾಕೆ ಕರಿಕೆ ನೋಡಿಬಿಟ್ರ, ಕರಿಕೆ ಅಲ್ಲ ಇದು ಜೇಕ್ ಐತಲ್ಲ, ಅಲ್ಲಿ ತುಂಬ ಬಿಟ್ಟೈತೆ ಯಾಪ ಅರ್ಧ ಇಲ್ಲ ಅದು. ಪಟ್ಕೊಂಡು ಒಂದು ಉಚ್ಚೈತಿ ಇಲ್ಲಿ. ಇದನ್ನ ಹಿಂಗೆ ತಗ, ಮತ್ತಿದು ಹಿಂಗೆ. ಅದನ್ನ ಹಿಂಗೆ ಮಾಡು ಅಷ್ಟ. ದೊಡ್ಡ ತೂತ್ ಮಾಡು. ಅಡಿಗೆ ಹಾಕಣ ಇದನ್ನು. ತಡಿ ಹಂಗಲ್ಲ ತಡಿ. ತಡಿಗೆ ಅಂದ್ರೆ ಹಿಂಗೆ ಹೊತ್ತಗ ನಗ ಮೇಲೆ ಬರ್ಕಂತ. ಇದು ನಗದ ಅಡಿಗೆ ಇರ್ತೈತಿ ಇದು. ಮತ್ತೆ ಆತ. ಮತ್ತೆ ಸಾಕ್ತೈತಿ ಅಪ್ಪ. ಇದು ಪಟ್ಕೊಂಡು ಹಿಂಗೆ ಕಟ್ಟು. ತಿರ್ಗಾಡ್ಬಿಟ್ರೆ ಅಡ್ಡು ಹೊಡೆದ್ಬಿಡ ಹಿಂಗೆ ಹುಲ್ಲ ತಲೆ ಕೆಡ್ಸಕಚ್ಚಿರೋದು ಈಗ. ಗೈಸ್ ನೋಡ್ರಿ, ಈಗ ರಂಟಿ ಹೊಡ್ಯಕ್ಕೆ ಸ್ಟಾರ್ಟ್ ಆಗೈತಿ. ಇದು ಜೇಕ ತಲೆ ಕೆಡ್ಸಕ್ಕೆ ಹಚ್ಬಿಟ್ಟೈತಿ, ಬರೋಬ್ಬರಿ ಹುಟ್ಟೈತಿ. ಇದು ಏನಾಗ ದೊಡ್ಡ ಮಟ್ಟಕ್ಕೇನು ಬೆಳೆಯಲ್ಲ, ಬಟ್ ತೊಂದರೆ ಕೊಡ್ತೈತಿ ಇದು. ಅದಕ್ಕೆ ಮತ್ತೆ ಈಗ ರಂಟಿ ಹೊಡ್ಯಕ್ಕೆ ಹಚ್ಚಿವಿ. ಇವತ್ತು ಮಧ್ಯಾಹ್ನ ವೆದರ್ನಾಗ ಹೇಳೈತಿ ಮಳೆ ಬರ್ತೈತೆ ಅಂತೇಳಿ.
ನೋಡ್ಬೇಕು, ಮಳೆ ಬಂದಂದ್ರೆ ಪ್ರಾಬ್ಲಮ್ ಆಕತಿ. ಈಗ ರಂಟಿ ಹೊಡ್ಯಕ್ಕೆ ಸ್ಟಾರ್ಟ್ ಮಾಡೇವಿ. ಟೈಮ್ ಈಗಲ್ಲ 1:15 ಆಗೈತಿ, 1:45 ಆಗಕ್ಕೆ ಬಂತೀನಿ ನಾನು. ಯಪ್ಪ ಹತ್ತಿಕ್ ಬಿಡು, ಹರಿಗ್ಗೆ ಹೊಡೆದು ಬಿಡು. ಈಗ ಭಾಳ ಹೊಳಕೊಂಡೈತಪ್ಪ ಈಗ. ಮಸ್ತ ಕತ್ತಗನ್ನೆಲ್ಲ ಇದು ಹಿಂಗ. ಇವತ್ತು ಸಾಯಂಕಾಲ ಒಟ್ಟು ಮಳೆ ಆಗತ್ತಲ್ಲಪ್ಪ. ಒಂದು ವೇಳೆ ಇದಾತಂದ್ರೆ ಬೀಜದವು ಗೊಬ್ಬರ ಐತಿ ಎಲ್ಲ ಐತೆ, ಸುಮ್ಮ ಬಿತ್ಬಿಡ ನಂಗೆ. ಯಾರು ಬೇಕನ್ನಂಗಲ್ಲ ಏನಿಲ್ಲ, ನಾನು ನೀನು ಆಟ ಅಲ್ಲ ಪೂಜೆ ಮಾಡ್ಕೊಂಡು ಬಿತ್ತಿ ಬಿಡ್ರೆ ಏನಾರ ಯಾಕ. ಹಾಂ ಇದು ಅರಗದ ಅಲ್ಲಿ ಪಟ್ಟ. ಹಾಂ ಏನು ಬಿತ್ತದ ಮುಳ್ಳ ಏನು ಕಸ ಐತೆ ಹೇಳಿದ್ರಾಗ. ಇದು ಕಸನ ತಂದ್ರಿ ಕೊಡೋದು ಮಸ್ತಾಗತ್ತೆ. ಒಳ್ಳೆ ಮಣ್ಣ ನೆಲ ಈಗ ಬಿತ್ಬಿಟ್ರೆ ಪಾಡಾಗೈತಿ. ಅರ್ವನ್ಸ್ ಆಗೈತಿ. ಹೆಂಗೆ ತಡದ್ ಬಿತ್ತನ ಬಿತ್ತಿ ಬಿಡೋಣ ಅಂತ ನೋಡ್ತೆ. ನಮ್ಮಪ್ಪ ಹೆಂಗೆ ಹೇಳ್ತೈತೆ ಗೊತ್ತಾಗಲ್ಲ. ಈಗ ಬಿತ್ತ ಟೈಮ್ ಈ ವಾರದಾಗ ಯಾವಾಗಾರ ಬಿತ್ಬೋದು, ಬಟ್ ನಮ್ದು ಯಾವಾಗ ಹೂಡಕತ್ತೆ ಗೊತ್ತಲ್ಲ. ಒಂದು ಇದು ಬೆಳಗ್ಗೆ ಎದ್ದ ತಕ್ಷಣ ಹೂಡಾಬೇಕು. ಇವತ್ತು ಬಿತ್ಬೇಕು, ನಾಳೆ ಬಿತ್ಬೇಕು ಅನ್ನೋ ಒಂದು ಹೂಡು ಇರ್ಬೇಕು. ಅವಾಗ ಚೆನ್ನಾಗಿ ಆಕೈತಿ. ಏನೋ ಆಟ ಬಂದ್ರೆ ನಿಲ್ಲಲ್ಲ. ನೋಡಕ್ಕೆ ಹೆಂಗೇನ ತಲೆ ಮೇಲೆ ಏನು ಹಾಕಕ್ಕಂತ ನಮ್ಮಪ್ಪ ಅದು ಅರ್ಥ ಆಗಲಿಲ್ಲ ನನಗೆ. ಅದು ಮೇಲೆ ಹೋಗ್ಬೇಕದ. ಹಾಂ ಅಲ್ಲಪ್ಪ ಈಗ ಎಷ್ಟೊತ್ತಾಗ್ಬೋದು ಬಿತ್ತಕ್ಕೆ? ಒಂದಿನ ಆಗ್ಲಾಗ್ಲೇಬೇಕನ್ನಲ್ಲ. ಈಗ ಈಟತ್ತಿದ್ದ ಮಾಡಿದ್ರೂ ಒಂದಿನ ಸಾಯಂಕಾಲಕ್ಕೆ ಮುಗಿಯಲ್ಲ, ಇದು ರಾತ್ರಿಗೆ. ಈಗ ತೆಲ್ಮೇರಿ ಹಾಕ್ಯಣಕಂದಲ್ಲ, ಅದೇನು ಹಾಕ್ಯಂದ್ರೆ ಒಳ್ಳೆ ಮಸ್ತ್ ಐತೆ, ಚಲೋ. ನಾಳೆಗೆ ಮತ್ತೆ ಬಿತ್ಬಿಡೋಣತ್ತ. ಹಾಕ್ಬಿಡ್ಲಿ. ಏನು ಹಾಕ್ತೀವಿ? ಬೀಜ ಹಾಕ್ಬೋದು. ಈ ಬೀಜ ಹಾಕ್ಬೋದು ಅಂದ್ರೆ ಅಷ್ಟು ಮುಗಿಯಲ್ಲ ಇವತ್ತು. ಅದಕ್ಕೆ ಆದೊಟ್ಟಾಗಲಿ. ಈಗ ಏನು ತೆಲ್ಮೇರಿ ಏನು ಹಾಕತಿ ಹೇಳಿ ನೀನು? ಈಗ ಹೆಂಗೆ ಹೊಡ್ಕೊಂತಾನೆ ಫಸ್ಟ್ ತೆಲ್ಮೇರಿ ಹಾಕಕ್ಕೆ. ತೆಲ್ಮೇರಿ ಹೊಡಿಬೇಕ? ಹಾಂ ಆ ಕಡಲ್ದ ಹಿಂಗೆ ಹೊಡೆದ್ರೆ ಬೀಜ ಹಾಕ್ಬಿಡು. ನಾಳೆ ಯಾರಿಗವ್ನು ಅಂತೀವಿ ಬೇಕಾರೆ ಬಿಡ್ಲೇನು ತೆಲ್ಮೇರಿಗೆ. ಇದು ಹೊಡಿ ಬಾ, ತೆಲ್ಮೇರಿ ಹೊಡೆದು ಬಿಡೋಣ ತಗ. ಬಟ್ ಇವಾಗ 3 ಗಂಟೆಗೆ ಮಳೆ ಬರ್ತೈತೆ ಅಂತ ಹೆಚ್ಚು ಕಮ್ಮಿ 3:15 ಆಕೈತೆ ಅದು ಬರೋದು. ತೆಲ್ಮೇರಿ ಹೋಗ್ಬ ನಡೀಲಿ. ಹೆಂಗೆ ಚಪ್ಪಲಿ ಹಾಕ್ಯಬೇಕಿತ್ತು ಬಿಡಪ್ಪ ನೀನು. ತಡೀಲಿ ತರಬಿಲ್ ಸ್ಟಾರ್ಟಿಂಗ್ ಅಷ್ಟೇ ಬೇಕು ಇದಕ್ಕೆ ಮಳೆ ಊಟವರೆಗೆ. ಇವತ್ತು ತಂದು ಹಾಕಿಬೋದು. ಗಾವಕ್ಕವಲ್ಲಿ ಚಪ್ಪಲಿ ಊಟ ಅವನಿಗೆ ಬಿದ್ದ ತಡೆಯಪ್ಪ. ಅದಕ್ಕೆ ಅದು ಗೊಬ್ಬರಕ್ಕೆ ತೆಗೆ ಬಿದ್ದಿರೋದಕ್ಕೆ ಹಂಗೆ ಮಾಡ್ತಾನೆ. ಹೌದೇನು? ನೋಡ್ರಿ ಹಂಗೆ ಕರೆಕ್ಟ್ ಹೊಂಟೈತಲ್ಲ. ಎಷ್ಟಾಕೈತೆ ಅಷ್ಟು ಸೀದಾ ಬಿಡಪ್ಪ ಲೈನಿಗೆ. ಹ್ಞೂ
ಅದು ಮೆಲ್ಲಕ್ಕೆ ಬಾಯ್ ಮಾಡಿದ್ರೆ ಅವ್ರು ಹಂಗೆ ಮಾಡೋದು. 2 3 4 ಸಾಲ ಆದ್ವು ಈಗ. 4 ಸಾಲು ಕರೆಕ್ಟ್ ಆಗ್ಯಾವ. ಈ ಕಡೆ ನೋಡೋಣ ಹೆಂಗಾಗೈತನ. ಸೊಟ್ಟ ಬಟ್ಟ ಜಾಸ್ತಿ ಆಗ್ಯಾವ ಈ ಕಡೆಗೆ. ಈ ಕಡೆ ಜಾಸ್ತಿ ಸೊಟಪಟ ಆಗ್ಯಾವಲ್ಪ. ನೋಡೋಣ ಹತ್ರ ಹೋದ್ರೆ ಅವು ಎದುರಿ ಸೊಳಬಳ ಮಾಡ್ಯಾವಂತೆ. ನಾನು ಹೋಗಲ್ಲ ಹತ್ರ, ನೋಡೋಣ. ಮತ್ತು ನಾನು ಮಾಡ್ಬೇಕಲ್ಲ ಇದನ್ನು. ಸಗಣಿ ಗೊಬ್ಬರ, ಎಳ್ಳು, ಆಮೇಲೆ ಗುರಾಳು ಮಿಕ್ಸ್ ಆಗ್ಯಾವ ನೋಡ್ರಿ. ಸಾಸಿವೆ ಕೊಟ್ಟಿರ್ತೀನಿ ಬರು. ಹಿಂಗೆ ಉದುರ್ಸ್ಕೊಂತ ಹೋಗ್ಬಿಡಕ್ಕ. ಜಾಣ ಇಪ್ಪಟ್ಟು ಹಿಂಗೆ ಮೆಟನ್ಲೆ ಈ ಪಟ ಅಂತ ಹೋಗು. ಇನ್ನೊಮ್ಮೆ ಮೆಟ ಅಂತ ಹೋಗಿ. ನಾ ಇವು ಬೀಜನೂ ಹಂಗದವು, ಗೊಬ್ಬರನೂ ಹಂಗೈತೆ. ಹಂಗಾಗಿ ಕಣ್ಣಿಗೆ ಕಾಣಲ್ಲ. ಸಾಕಂತ ಹೇಳೈತೆ ನಮ್ಮಪ್ಪ. ಒಂದು ಪುಟ್ಟಿ ತುಂಬ್ಕೊಂಡು ಹೋಗ್ತಾನೆ. ಈ ಕಡೆ ಈಗ ಮ್ಯಾರೇಜ್ ಮುಗೀತು ನೋಡ್ರಿ 6 ಸಾಲ. ಇಪ್ಪಟ್ಟು ಆ ಕಡೆ ಮ್ಯಾರಿಗೆ 6 ಸಾಲ ಹಾಕಕ್ಕೆ ಹೊಂಟಾವಿ. ಪುಟ್ಟಿ ಹಿಡ್ಕೊಂಡು ಹೊಂಟಾನಿ. ಹಿಂಗೆ ಹಾಕಮ್ಮ. ಹಂಗಂಗೆ ಉದ್ದುದ್ದಕ್ಕೆ ಇಲ್ಲಿದ್ದ ಹಾಕ. ಅರ್ಧಂಬರ್ಧ ಹಾಕಬೇಡ, ಗೊತ್ತಾಗಲ್ಲ. ಇಲ್ಲಿ ಬಾರ ಬೇ, ಅಲ್ಲಿದ್ದ ಹಾಕಲ್ಲ. ಇಲ್ಲೇ ಸಾಲ 6 ಸಾಲ ಹೊಡೆದಿ. ಅದ್ರ ಕಿಕ್ಕರ್ಮ ಇದಿಷ್ಟು ನಾನು ತುಂಬ್ಕೊಂಬರ್ತೇನೆ ಹೊಸದು. ಆ ಕಡೆ ಅದು ರಿಗ್ಗಿಂದ ಹಾಕು, ತುಂಬ್ಕೊಂಬರ್ತೇನೆ. ಇದು ಹೊಲ್ತ ಆಯ್ತಾಗ. 22ನೇ ತಾರೀಕು ಎಳ್ಳು ಬಿತ್ತರ್ಕಚ್ಚವಿ, ಮೇ ತಿಂಗಳು. ಇಷ್ಟು ಸಾಕು. ಈ ಕಡೆ 6 ಸಾಲ, ಆ ಕಡೆ 6 ಸಾಲ ಹಾಕಿದ್ದೀವಿ ನೋಡು. ನಮ್ಮವ್ವ ನಾವು ಬಿತ್ತೇವಿ. ಈ ಪಾಟ್ ಹಿಂಗೆ ಬಿತ್ಬೇಕು ಅಲ್ಲ, ಹಿಂಗೆ ಹಾಕ್ಬೇಕು. ಹೌದು, ಇದು ಹೋಗೋಣ. ಈ ಕಡೆಗೆ ಹೋಗನ್ ಬೇ, ಈ ಕಡೆಗಿದ್ದ ಹಿಂಗೆ ಹೋಗನ್ ತಗ. ಈ ಫಸ್ಟ್ನೇ ನೀನು ಹಾಕ, ಸೆಕೆಂಡ್ನೇ ನಾನು ಹಾಕ್ತಾನೆ ನೋಡಿ. ಗೈಸ್, ನಾವು 2:30 ಬಿತ್ತಕಚ್ಚಿದ್ವಿ. ಈಗ ಟೈಮ್ 4 ಗಂಟೆ ಆಗೈತಿ. ಇದಿಷ್ಟು ಅದಿಷ್ಟು ಬಿತ್ತೇವಿನ ಭಾಳ ಐತಿ ಬಿತ್ತೋದು. ನೋಡಮ್ಮ ಸಾಲು. ಈಗ ನೀನು ಹಾಕ್ಯಂದಕ್ಕೆ ಅದನ್ನ ಅದ್ರ ಪಕ್ಕದ ಹಾಕ್ಯಂಬರ್ಲಿ ನಾನು. ಹೌದು ತಗ, ಇಲ್ಲಿದ್ದು ಹಾಕ್ಯಂದು ಬಾ ಅಮ್ಮ. ಈ ಕಡೆ ಅಷ್ಟು ಅದಾವ ಹಾಕವು, ಈ ಕಡೆಗಿರವ. ಅಯ್ಯಪ್ಪ, ಬರೀ ಇಷ್ಟು ಹಾಕ್ಯಾವ. ಈ ಕಡೆಗೆ ಅಷ್ಟು ಹಾಕೋದೈತೆ. ಅಯ್ಯೋ ನಡೆಯ ಹೋಗು ಹಾಕಿ ಗಡಗಡ. ಗೈಸ್, ಇದಿಷ್ಟು ಮುಗಿಸಿದೆ ನೋಡ್ರಿ.
ನಾನು ಆಗಲೇ ತೋರಿಸಿದ್ನಲ್ಲ ಅದು 24 ನಿಮಿಷಕ್ಕೆ ಅವು ಇಷ್ಟು ಸಾಲು ಹಾಕಿದ್ವಿ. ಈ ಕಡೆ ಅದು ಹಾಕೊಂಟೇವಿ. ಇದು ನಿಂದ್ರಕ್ಕೆ ಹಾಕಿ ತಗೊಂಬರ್ತೇನೆ ತಡಿ ನಾನು. ಹೋಗ್ಬಿಡೋಣ ಅಲ್ಲಿಗೆ. ಎಳ್ಳು ಬಿತ್ತಾಕಚ್ಚೇವಿ 27ನೇ ತಾರೀಕು ಮೇ 2026. ಒಬ್ಬಿ ಮ್ಯಾಗ ಕಾಲು ಇಡಬೇಡ, ತೆಗ್ನೆಗಿಡು. ಅಲ್ಲಿ ಐತೆ ಬಾರ್ ಹೋಯ್ನ. ಈಗ ಅಲ್ಲಿ ಬಾರ್ ಬಿ ಅವಲ್ಲ, ಎಲ್ಲೈತೆ ಸಾಲ ಇದ್ರಾಗ. ಇಲ್ಲೇ ಹಾಕೈತಿ, ಇಲ್ಲೇ ಹಾಕೈತಿ. ಅದಕ್ಕೆ ನಡಿ ನಮ್ಮ ದನಗಳಿಲ್ಲೇ ಹೊಡ್ಯಾಕತ್ತೀವಿ. ಸಾಲು ನೋಡಿ ಎಷ್ಟು ನೀಟಾಗ್ಯಾವ, ಭಾರಿ ನೀಟಾಗ್ಯಾವಪ್ಪ ಸಾಲು. ಅವಾಗ ಚಾಳಿ ಮಾಡಕ್ಕಾರ ಹೊಡಿತಿದ್ವಲ್ಲ, ಅದಕ್ಕಿಂತ ಮಸ್ತ್ ನೀಟಾಗ್ಯಾವ. ಬಡಿ ಬಡಿ ಬಡಿ. ತಲೆ ಎಲ್ಲ ಗಿಮ್ಮನಾಗತ್ತೈತಿ ನೋಡಿ. ಫೋನ ಬಿದ್ದುಬಿಡ್ತು ಕೆಳಕ್ಕೆ ರಪ್ಪ ನಂಗೆ. 5 ಗಂಟೆ ಆಯ್ತು. 2, 4, 6, 8, 10 ಸಾಲ ಅದಾವ. ಈಗ ಬರೋದು ಒಂದು 11 ಸಾಲ ಹಾಕ್ಬೇಕು ನಾವು ಅಪ್ಪನ ಜೊತೆಗೆ ಹೋಗ್ಬೇಕಂದ್ರೆ. ಇನ್ನೂ ನಾವು ಅದೇಟು ಮುಗೀತಂದ್ರೆ ಅದಿಷ್ಟು ಹೊಲ ಬಿತ್ತದು ಮುಗಿತೈತಿ. ಈಗ ಗೊತ್ತಾಗತೈತಿ ಕಷ್ಟ ಬಿತ್ತದು. ಟ್ಯಾಕ್ರಿ ಏನು ಇರ್ತಾವೆ 1/4 ಗಂಟೆಗೆ ಮುಗಿಸ್ಬಿಡ್ತಾರೆ 1 ಎಕ್ರೆನ. ಬಗ್ಗಂಗಿಲ್ಲ ಎದ್ದಳಂಗಿಲ್ಲ. ಇದು ಮಾತಾಡಿದ್ರೂ ಅಜ್ಜಿನ ಅಷ್ಟು ಕಷ್ಟ ಐತಿದು. ಅರ್ಧ ಎಕರೆ ಬಿತ್ತಿದ್ವಿ ಈಗ ನಮ್ಮ ದನಗಳಿಲ್ಲ. ಇಲ್ಲಿ ನೋಡಿ ಈಕಿ ಹೊಡಿ ನೀನು ಇವತ್ತು ಎಲ್ಲಿ ಬಿಡಲ್ಲ ನೋಡಿ. ಇಷ್ಟ ಅಲ್ಲಿಗೆ ಬರಲೇ. ಭಾರಿ ಶಿಸ್ತಾಗ್ಯಾವ ನೋಡಿ ನಮಗೆ ಸಾಲ. ಇಷ್ಟು ನೆಟ್ಟಗೆ ಹಾಕವಂತ ಅನ್ಕೊಂಡಿದ್ದೆ ಅಲ್ವೇವ ನಾನು. ಸೇಮ್ ಟು ಸೇಮ್ ಟ್ಯಾಕ್ರಿ ಹೊಡ್ದಂಗೆ ಆಗೈತೆ ನೋಡುವ. ಅಯ್ಯ ಸಾಫ್ ಮಾಡಿ ಹೋಗತ್ತಾಗ, ನೀನು ಯಾಕೆ ಟೆನ್ಷನ್ ತಗಂತಿ. ಕೆಳಗಡೆ ಇಂತ ನೋಡ್ರಿ ಈಗೆಲ್ಲ ಬಿತ್ತೋದು ಮುಗಿಸಕತ್ತೀವಿ. ಇದಿಷ್ಟು ಮುಗಿತಂದ್ರೆ ಅದಿಷ್ಟೆಲ್ಲ ಸಾಲ ಹಾಕ್ಬಿಟ್ಟವಿ. ಒಂದು 10 ಸಾಲ ಅದಾವೆ. ನಡಿ. ಯಾವ ಸಾಲ ಇದು ಇಲ್ಲಿದ್ದಂಗೆ ಹಾಕ್ಯಂಡು ಹೋಗ್ಲೆ ಮ್ಯಾಕ್ ಹಾಕಿ. ನಡಿ. ಈಗ ನೀ ಇದನ್ನ ಮುಚ್ಬೇಕಾ ಹುಲ್ಲು ಹರಿಸ್ಬೇಕಾ? ಹುಲ್ಲು ಹರಿಸ್ಬೇಕಾ? ಹುಲ್ಲು ಹರಿಯೋದಾದ್ರೆ ಸ್ವಲ್ಪ ಕಷ್ಟನ ಆಕತಿ. ಮತ್ತು ಹಂಗೆ ಬಿಟ್ಟು ಅಂದ್ರೆ ಈಗ ಇರಿಬ್ ಬರ್ತಾವೆ ಹೆಂಗೆ? ಬಿಟ್ರೆ ಹೇಯ್ ಹಿಡ್ಕಾಯ್ತಣ್ಣ. ತಡ್ಕ ಒಂಚೂರು ತಡ್ಕಾರಪ್ಪ. ಅಲ್ಲ ಬಿತ್ತದ ಮುಗೀತಲ್ಲ ಈಗ. ಎಷ್ಟು ರಂಟಿ ಸಾಲ ಹೊಡೆದಾರ ಅಷ್ಟು ಮುಗೀತಾ. ಅದಕ್ಕೆ ಈಗ ಬಿಟ್ಬಿಡ್ರಿ ಸಾಕಂತ ನನಗೆ ಅವನು. ನಿನ್ನ ಬಿಟ್ಟು ಬಿಡೋದಾಕೈತೆ. ತಡಿ ಒಟ್ಟು ಆಯಕ್ಕೆ ಬರ್ತೀನಿ ಆದ್ರೆ ಬದುಕು ಭರ್ಜರಿ ಆಗೈತಿ ಇವತ್ತು ಮಾತ್ರ. ಇವ್ರದ್ದು ಬಿತ್ತ ಒಂದು ಇಮ್ಮಿಡಿಯೇಟ್ಲಿ ಗೂಡಾಗೈತಿ ಇದು. ಮುಚ್ಚಿಬಿಡ ನಡಿಯಪ್ಪ. ಸ್ವಲ್ಪ ಕಡ್ದು ಕಟ್ಕೊಂಬಿಡ. ಆಮೇಲೆ ಎಡವಟ್ಟ ಆಗ್ಬಾರ್ದು ಅದಕ್ಕೆ. ಯಾವ ಸಾಲಕ್ಕೆ ಮಂದಿ ಈ ಸಾಲ ಈಗ ನಾಲ್ಕು ಇನ್ನೊಂದು. ಆ ಸಾಲ ಕಲ್ತಾಗ ಇಲ್ಲಿಂದ ಹೋಯ್. ಕಟ್ಬಿಡ್ತೇನೆ. ನೀನು ರಂಟಿ ಒಂದು ಉಚ್ಚಿ ಕಾಯಿ ಬಿಟ್ಟಿದ್ರೆ ಬಗ್ಗೆ ಇರ್ದಿರ ಅದು. ಅರ್ಗಕ್ಕೆ ಅದು ಬೇಕಲ್ಲ ನಗ. ಇವ್ರಿಗೆ ಮಾತ್ರ ಇವತ್ತು ರೆಸ್ಟ್ ಯಾವ ಕಾರಣಕ್ಕೆ ಸಿಗಲ್ಲ. ನಮಗೆ ಸಿಗಲ್ಲ, ಇನ್ನು ಇವ್ರಿಗೆ ಎಲ್ಲಿ ಸಿಗ್ತೈತಿ. ಈ ಕಡೆಗೆ ಎಷ್ಟು ಸಾಲ ಬಿದ್ವಪ್ಪ? ಈ ಕಡೆಗೆ ನೋಡಿ ಯಾಕಮ್ಮ. ನಾವು ಇಲ್ಲಿ ತಗರ್ಬೇ ಅದಾವು ಅಲ್ಲಿ ದಿಬ್ಬ ಹಂಗೆ ಕಾಣ್ತಾವಲ್ಲ. ನೋಡಿ ಹಾಕಂಕಾರ. ಇವೆರಡು ಮುಟ್ಸ್ತೇನೆ ತಡಿಯಪ್ಪ ನಾನು. ದೊಡ್ಡ ದಡ ಅಂದ್ರೆ ದೊಡ್ಡ ದಡ ಅದೇ
ಸೊಡ್ಲೆದ ಕಡೆ ಬಾ. ನೋಡು ಹಾಂ ಉದುರಿ ತಂದ್ರೆ ನೋಡಂತಾಗ ಇರ ಹರಿ ದಬ್ಬು ಈ ಕಡೆಗೆ ಸ್ವಲ್ಪ ಕಾಲಿಲ್ಲ ಅಂದ್ಬಿಡ್ತಂತಾಗ ಪುಲ್ಲ ಕಡೆಯಲ್ಲ ಇನ್ನು ಹೋಗತ್ತೆ ಹೋದ್ರೆ ಬಿಟ್ರೆ ಏನು ಕಡೆಯಲ್ಲ ಇನ್ನು ಹಿಂಗೆ ಅಂದ್ಬಿಟ್ರೆ ಬಗೆ ಹರಿತೈತಿ ನೋಡ್ರಿ ಇಷ್ಟ ಮಟ್ಟ ಬಿತ್ತಿದ್ವಿ ಈಗ ಸಾಲು ಮುಚ್ಚಾಕತ್ತೀವಿ ಅರ್ಧ ಬಿತ್ತೇವಿ ಇನ್ನೊಂದು ಕಾಲು ಭಾಗ ಐತೆ ಅದನ್ನ 3/4% ಬಿತ್ತಿದಂಗೆ ಹೊಡಿ ಒಂದು 2 ತಿರುತ್ತೀರಿ ಆಮೇಲೆ ನಾನು ಕೊಡೋಂತಾಗ ಸಾಕಲ್ಲಿ ಈಟ್ ಮಾಡಿ ಬಿದ್ರೂ ಮುಚ್ತೈತಿ ಎಲ್ಲ ಮುಚ್ತೈತಿ ಇದು ಕೊಡಿ ಬಳಗವಸ್ಕಂತಾವ ಈಗ ಅವು ತಡಿ ಸರಿ ಇನ್ನೊಂದು ಸ್ವಲ್ಪ ಐತಪ್ಪ ಮಹಾರಾಜ ಹಾಂ ಅದನ್ನು ಜಾಸ್ತಿ ಜಗ್ಗಿದ್ರ ಅದು ಮತ್ತೆ ಬಳಗವಸ್ಕಂತತಿ ಇದನ್ನ ಬಾರಿ ಕಲ್ಲಿ ಮುಡ್ಸಿಬಿಟ್ರೆ ತಿರುಗಿ ಬಿಡ್ತಾನ ಹಾಂ ನಡೆ ನೋಡ ಹಂಗೆ ಅದು ಕಾಲಾಗ್ಬಿಟ್ಟೈತಿ ಹಿಡ್ಕೊಳ್ಳಿ ಪಟೆ ಇಷ್ಟು ಹಿಡ್ತಾನಿ ಹಿಡ್ಕಾಯ್ ಎಡಗಡೆ ಹಿಡ್ಕಾಯ್ ಎಡಕ್ಕೆ ಹಿಡ್ಕಾಯ್ ಬಾಯ್ ಬರ್ತಾ ಬಡಿ ಬರ್ಕೊಳ್ಡೆ ಹ್ಞೂ ಕೊಡ್ಸ ದುಂಡು ಹಿಡ್ಕೋಕೆ ಆಗೋಗಳ ಎರಡೇನು ಹ್ಞೂ ಸಾವನ್ ಹಿಡ್ಕೊ ಎರಡು ಆಗ ಗೈಯಾಗ ಹಾಂ ಎಲ್ಲ ಸೇಸ್ಟ್ ಐತಿ ಹ್ಞೂ ನೋಡಿ ಹಂಗೆ ಆಡ್ಸ ಅಷ್ಟ ಅಡಿಲ್ಲ ಕೈ ಬಿಡ್ಬಾರ್ದು ಕೈಗಳು ಹಿಡ್ಕ ಹಂಗೆ ಹಿಡ್ಕ ಮುರಿ ಹಿಡ್ಕ ಸಾಕು ಕೊಡು ಕಟ್ ಮಾಡಿಬಿಡು ಹೆಂಗೆ ಕಟ್ ಏನು ಮತ್ತೆ ಕೇಳು ಏನು ಬೇಡ
ಇದು ಮ್ಯಾಗ ಮಟ್ಟ ಹೊಡ್ದಂಗೆ ಬಿಟ್ರಿ ಆಮೇಲೆ ಎರಡು ತಿರು ಹೊಡ್ಯಾನಂತೆ. ಹ್ಞೂ ಮ್ಯಾರಿಗಲ್ಲ ಕರಿ ಜಲ್ಲಿದ. ಈಗ ಇದ್ರ ಕುತ್ಕೋಬೇಡ, ಎದ್ಬಿಡು ಮ್ಯಾಕ ಹೋಗ್ಬಿಡು ಮನೆಗೆ. ಚಲೋ ತಂಗೆ ಇಚ್ಚಿಟ್ಟಿಲ್ಲಮ್ಮ, ಕಟ್ಟಿಟ್ಟಿಲ್ಲ. ಇದಿಷ್ಟನ್ನು ಈಗ ಮುಚ್ಚಿದ್ವಿ, ಇದೊಂದಿಷ್ಟು ಐತಿ ಮುಚ್ಚೋದು. ಈಗ ಎಷ್ಟು ಐತೆ, ಎಷ್ಟು ಮುಚ್ಚಾವ ಅಷ್ಟು ಐತಿ, ಆಮೇಲೆ ಬಿತ್ತದ ಅಷ್ಟು. ಹಾಂ ರಂಟಿ ತಗೊಳ್ಳೆ, ತೆಗಿತಂಬ. ಓಡ ಅವು ಎಷ್ಟು ಬಾಯಿ ಮಾಡ್ತಾವೆ ಅಷ್ಟು ಓಡ್ತಾವ ಬಾ ಅವು. ನಾವು ಸೋಟ್ಲಿ ನಾನು ಹಿಡ್ಕೊಂಡದಿಗೆ ಎಷ್ಟು ಮೆಲ್ಲಕ್ಕೆ ಅದು ನೋಡು. ಇವಂದು ಏನು ನೋಡ ಅಷ್ಟ ಅಂತಂದೇಳಿ ಅವು ಮೆಲ್ಲಕ್ಕೆ ಹಾಕಿದ್ವಿ. ಈಗ ನಮ್ಮ ಅಪ್ಪ ಹಿಡ್ಕೊಂಡದಿಗೆ ಹಂಗೆ ಓಡ್ತಾವ. ಹಂಗೆ ಅವು ಮನುಷ್ಯರನ್ನ ಹೆಂಗಿರ್ತಾರ ಹಂಗೆ ಅವು ಭಾರಿ ಕಾಮಿಡಿ ಅದಾವೆ ನಮ್ಮ ಕರ್ಗಳು. ಏನು ಹೇಳ್ತೀರ ಅವ್ರನ್ನ. ಇನ್ನೂ ಸ್ವಲ್ಪ ಐತೆ ಹಾಕತ್ತು, ಬಟ್ ಸಾಕು ನಾವು ದಣ್ಕಂತೀವಿ, ಎತ್ತುಗಳು ದಣ್ಕಂತಾವ ಅಂತೇಳಿ ಇವತ್ತು ನಿಲ್ಸಿರೋದು. ನಾಳೆ ಅದನ್ನು ಮುಗಿಸ್ಬಿಡ್ತೇವೆ ನೋಡ್ರಿ. ಇವತ್ತು ಕೆಲಸನೂ ಬರೋಬ್ಬರಿ ಆಗೈತಿ. ಬೆಳಗ್ಗೆ ಎದ್ದ ತಕ್ಷಣ ಕೆಲಸಗಳು, ಆಮೇಲೆ ಉದ್ಯೋಗ ಖಾತ್ರಿಗೆ ಹೋಗಿ ಬಂದ್ವಿ. 10:30 ಆಯ್ತು. ಬಂದ್ಮ್ಯಾಗ ಒಂದು ಸ್ವಲ್ಪ ಹೊತ್ತು ನಮ್ಮಪ್ಪ ಮೇಸಪ್ಪ ಹಿಡ್ಕೊಂಬಂತು ಮೇಸಕ್ಕೆ. ಆಮೇಲೆ ಮುಳ್ಕಡೆನಂತ ನಾನು ಹೊಲ್ದಾಗ ಬಂದೆ. 2 ಗಂಟೆ ಆಯ್ತು ಅಷ್ಟೊತ್ತಿಗೆ. ನಾನು ಇದು ಎಡಿಟ್ ಮಾಡ್ಕೊಳತ್ತಿಗೆ ಟೈಮ್ ಆಯ್ತು. ಹಂಗಾಗಿ 2 ಗಂಟೆಗೆ ಹೊಲ್ದಾಗ ಬಂದೆ. 2:15 ತನಕ ಡಿಸೈಡ್ ಮಾಡಿದ್ವಿ ಏನು ಮಾಡೋದು ಬಿತ್ತಾನ ಬೇಡ ಅಂತಂದು. ಅದನ್ನೆಲ್ಲ ನೋಡಿದ್ರೆ ಒಟ್ಟು ಮೇಸಕ್ಕೆ ಬಂದಿದ್ದಲ್ಲ ನಮ್ಮಪ್ಪ. ಆಮೇಲೆ ಕಡೆಗೆ ರಂಟಿ ಹೊಡಿ ಅಂತ ಅಡಿಲೇ ತಮ್ಮನ ಮಳೆ ಹೋಗೈತಂತ ಬಾ ಅಂತ ಅಂದ್ವಿ. ರಂಟಿ ಹೊಡಿಯೋಕೆ ಬಂದಾಗ ಮಣ್ಣು ನೋಡಿಬಿಟ್ಟು ಬಿತ್ತು ಬಿಡೋಣ ಅನಿಸಿತ್ತು. ಅವು ಅಡ್ಡಾಡ್ತಾವಲ್ಲಪ್ಪ ಇದ್ರಾಗ. ಹಾಂ ಹ್ಞೂ ಈ ಮಣ್ಣು ನೀರಾದ ನೋಡಿ ಬಿತ್ತಂಗೆ ಆಗ್ಬಿಡ್ತು ನಮಗೆ. ಮಣ್ಣೊಳ್ಳೆ ಮಸ್ತ್ ಅದಾಯ್ತು ನೋಡಪ್ಪ. ಬಿತ್ತಕ್ಕೆ ಒಳ್ಳೆ ಮಣ್ಣು ಹಂಗೆ ಬಿತ್ತಿದ್ವಿ. ಬಿತ್ತಿದ್ದೇನು ಸಕ್ಸಸ್ ಆಯ್ತು. ಇನ್ನು ಹುಟ್ಟೋದು ಬಿಡೋದು ಅದಕ್ಕೆ ಬಿಟ್ಟದ್ದು ಭರ್ಜರಿ ಕೆಲಸ ಆಯ್ತು ನೋಡ್ರಿ ಇವತ್ತು ಮಾತ್ರ. ನಾವು ಈ ಹೊಲಕ್ಕೆ ಸಗಣಿ ಗೊಬ್ಬರ 4 ಚೀಲ ಅಂತ ನಾನು ನಮ್ಮಪ್ಪ ಡಿಸೈಡ್ ಮಾಡಿಟ್ಟಿದ್ವಿ. ಇದಕ್ಕೆ 4 ಚೀಲ, ಅದಕ್ಕೆ 4 ಚೀಲ ಅಂತ. ಬಟ್ ಇಲ್ಲಿ ಸಮಸ್ಯೆ ಏನಾಯಿತು, ಇದಕ್ಕೆ ಹೋಗಿದ್ದು 5 ಚೀಲ ಹೋದ್ವಿ ಇದಕ್ಕೆ. ಅದಕ್ಕೆ 3 ಚೀಲ ಹೊಡೆದು 3 ಚೀಲ 3 ಚೀಲ ಆ ಹೊಲಕ್ಕೆ ಉಳಿತೈತಿ. ಈಗ ಇನ್ನೊಂದಿಷ್ಟು ಗೊಬ್ಬರ ಮಿಕ್ಸ್ ಮಾಡ್ಕೊಂಡು ಅದಕ್ಕೆ ಸಾಲ್ಟೇಜ್ ಇಲ್ದಂಗೆ ಮಾಡೋಕೆ. ಅದಕ್ಕಿನ್ನೇನಿಲ್ಲ ಅಂದರೆ ಇನ್ನೂ 1 ತಿಂಗಳಂತ ಐತೆ ನಮಗೆ. ಜೂನ್ ಎಂಡ್ ಜುಲೈ ತಿಂಗಳೆಲ್ಲ ಬಿತ್ತೋದ ಇರ್ತೈತಿ. ಟೈಮ್ ಏನೈತೆ ಅದ್ರದ್ದೇನು ಸಮಸ್ಯೆ ಇಲ್ಲ. ಅಷ್ಟೊತ್ತಿಗೆ ಅದಕ್ಕೆ ಗೊಬ್ಬರ ಜೋಡಿಸ್ತೇವೆ. ಇನ್ನು ಈ ಹೊಲದ್ದು ಇನ್ನೊಂದಿಷ್ಟು ಐತಿ ಬೀಜ ಗೊಬ್ಬರ ಉಳ್ದೈತಿ. ಅದಿಷ್ಟು ನಾಳೆ ಬಿತ್ತುಬಿಟ್ರೆ ಕ್ಲಿಯರ್ ಮಾಡಿಬಿಟ್ರೆ ಬಗೆಹರ್ದೋಕೈತಿ. ಬಿತ್ತೋದು ಅನ್ನೋದು ಅಷ್ಟು ಅರ್ಗಿ ಮೇಲೆ ತೋರಿಸ್ತೀನಿ ಗೈಸ್. ನೋಡ್ರಿ ಕರೆಕ್ಟ್ 6:19 ಆತೆಲ್ಲ. ಈಗ ಎಷ್ಟು ಅರ್ಧ ಎಕರೆ ಬಿತ್ತೇವೆ. ಈಗ ಇನ್ನೂ ಅರ್ಧ ಎಕರೆ ಬಿತ್ತೋದೈತಿ. ಬಿತ್ತಿ ಸಾಲು ಮುಚ್ಚಿದ್ವಿ. ಹೆಂಗೆ ಅನ್ಸುತ್ತೆ ಇವತ್ತಿನ ವೀಡಿಯೋ ಅನ್ನೋದನ್ನ ಕಮೆಂಟ್ ಮಾಡಿರಿ. ಇವತ್ತಿನ ಡೇಟ್ ನೆನ್ಪಿಟ್ಕೊಳ್ರಿ, 22 ಮೇ 2026 ನಾವು ಎಳ್ಳನ್ನ ಬಿತ್ತೇವಿ ಅರ್ಧ. ಇದನ್ನು ನಾಳೆ ಬಿತ್ತುತ್ತಾವೆ. ಇದಿಷ್ಟು ಯಾವುದು ಪಟ್ಗಣಿ ಬ್ಯಾಡ ಬಿಡಪ್ಪ. ನಾಯಿ ಬರ್ತಾವೆ, ಹರ್ಯಾಡ್ತಾವೆ ಇಂಥ ಜಾಗದಾಗ ಬಂದವು. ಇಲ್ಲ ಅರ್ಧ ಹೋಗೈತಿ. ಒಂದು ಸಾವಿರ ಜಾಸ್ತಿನ ಹಾಕತಿ. ಇತ್ತಾಗೇನು ಮಳ ಐತೆ, ಜಾಸ್ತಿ ಜಲ್ದಿ ಆಗಿಬಿಡ್ತೈತೆ ಎಲ್ಲದು. ಆಯ್ತೈತಪ್ಪ ಅದು ಹಾಕಳ ಅಲ್ಲಿ ನೋಡಲ್ಲಿ. ಆಕಳನ್ನ ಆಯ್ತೈತಿ, ಅವನು ಆಯ್ತಾನ ಪಾಪ. ಅವನೊಬ್ಬನ ಆಯ್ಸ್ಕೊಂತಾನ. ಒಂದು ದಪ್ಪಂಗೆ ಕಮ್ಮಿ ಮನುಷ್ಯರಿಗೆ ಅಷ್ಟು ಆಯಕ್ಕೆ ಬರ್ತಾನೆ. ಹೆಂಗೆ ಊಟ ಆಯ್ತು ಆಗ್ಬಿಡ್ತು ನೋಡದ. ಅವು ಎಲ್ಲ ಮನೆ ಪೂಜೆ ಮಾಡಿ ನಡಿ ಅಂತ. ಸರಿ ತಡಿ ಅಂಕರ ಅಂದು. ಹಾಂ ನೀಟೈತಿ ತಗ. ಒಂದು ದಿವಸದ ನೀರು ಕುಡಿದ್ಬಿಡು.
ಕಾಲು ನೈಯಕ್ಕೆ ಹಚ್ಬಿಟ್ಟವಪ್ಪ. ಮತ್ತೆ ಇವತ್ತು ಬಲ್ಕ್ ಹೆಂಗೈತೆ ನೋಡು. ಪೂರ್ತಿ ಬಗ್ಗಿ 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 ಹಾಕಿಬಿಟ್ಟೆ. ನಾನು ನಂತರ ಗಾಳಿಗೆ ಎತ್ತಗಾರ ಹೋಗ್ಬಿಡ್ತೈತಿದ್ದು ಅಂತಂದು ಅವನ್ನ ಹಂಗೆ ಹಾಕೈತಿ. ಇವತ್ತಿನ ವಿಡಿಯೋ ಹೆಂಗೆ ಅನ್ಸಿತ್ತು ಅನ್ನೋದು ಕಮೆಂಟ್ ಮಾಡಿರಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ಬಾಯ್.